ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ನುಗ್ಗೆಕಾಯಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಡ್ರಮ್ ಸ್ಟಿಕ್ ಸೂಪು ಇದು ಬೋನ್ಸ್ಗೆಲ್ಲ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ನುಗ್ಗೆಕಾಯಿ 4, ಟೊಮೆಟೊ 1, ಈರುಳ್ಳಿ 1, ಬೆಳ್ಳುಳ್ಳಿ ಮತ್ತು ಶುಂಠಿ, ಪೆಪ್ಪರು ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂದು ಕುಕ್ಕರ್ಗೆ ನುಗ್ಗೆಕಾಯಿ 3 ತೊಗೊಂಡಿದ್ದೆ, ಮೂರನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಟೊಮೊಟೊ 1 ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ, ಮತ್ತು ಈರುಳ್ಳಿ 1. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನು ಹಾಕ್ಕೊತಾ ಇದ್ದೀನಿ. ಈಗ ಮೆಣಸು ಕೂಡ ಹಾಕ್ಕೊತಾ ಇದ್ದೀನಿ. ಮೆಣಸು ಒಂದು 1/2 ಟೇಬಲ್ ಸ್ಪೂನು. ಇದೆಲ್ಲ ಹಾಕ್ಕೊಂಡ್ಮೇಲೆ ಅರಿಶಿನ ಮತ್ತು ಸಾಲ್ಟು ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಅರಿಶಿನ ಸ್ವಲ್ಪ. ಇದೆಲ್ಲ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ಮುಚ್ಚೋಣ. ಇದೊಂದು 4 ವಿಸಿಲ್ ಬಂದರೆ ಸಾಕು. ನೋಡಿ, ಈಗ ಕುಕ್ಕರ್ ಮುಚ್ಕೊಂಡು 4 ವಿಸಿಲ್ ಬರ್ಸ್ಕೊತೀನಿ. ಈ ಸೂಪ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಬೆನಿಫಿಟ್ ಇದೆ, ಮತ್ತು ಬೋನ್ಸ್ಗೆಲ್ಲ ಒಳ್ಳೆಯದು. ನೀವು ಕೂಡ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಡ್ರಮ್ ಸ್ಟಿಕ್ ಸೂಪ್ ಕುಡಿಯೋದ್ರಿಂದ, ನುಗ್ಗೆಕಾಯಿ ಸೂಪು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನೋಡಿ, ಈಗ ವಿಸಿಲ್ ಬಂದಿದೆ. ವಿಸಿಲ್ ಬಂದು ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆದಾಗ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸತಿ ಸೋದ್ಸ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಸೋದ್ಸ್ಕೊತಾ ಇದ್ದೀನಿ ನಾನು. ಸೋದ್ಸ್ಕೊಂಬಿಟ್ಟು ಇದನ್ನೆಲ್ಲ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಬಿಸಿ ಆರಿಸ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ನಾವು ರುಬ್ಬೋವಾಗ ಹೆಗ್ರು ಬಿಡುತ್ತೆ, ಬಿಸಿ ಇರುತ್ತಲ್ವ, ಅದಕ್ಕೆ. ನೋಡಿ, ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಬರಬೇಕು. ಬನ್ನಿ ರುಬ್ಕೊಂಬರೋಣ. ನೋಡಿ, ಈಗ ನಾನು ರುಬ್ಕೊಂಬಂದಿರೋದು ತೋರಿಸ್ತಾ ಇದ್ದೀನಿ. ಈ ಥರ ನುಣ್ಣಗೆ ಆಗಬೇಕು. ಅದನ್ನು ಕೂಡ ಸೋದ್ಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಬಾಯಿಗೆ ಅದು ಕಡ್ಡಿ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಸೋದ್ಸ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಈ ಸೂಪ್ನ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ನಾನೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೂಪ್ ಮಾಡೋದು. ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ನಾನು ಸೈಡ್ಗೆ ಎತ್ಕೊತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ 1/2 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಬೇಕು ಸಾಲ್ಟು. ಈಗ ಒಂದ್ಸಲ ತಿರುಗಿಸ್ಕೊಂಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪೆಪ್ಪರ್ ಪುಡಿ, ಇದು ಪೆಪ್ಪರ್ ಪುಡಿ ಆಪ್ಷನಲ್ಲು. ಪೆಪ್ಪರ್ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ, ಗಂಟ್ಲಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿ ಕುಡಿದಾಗ. ಇದನ್ನೆಲ್ಲ ತಿರುಗಿಸ್ಕೊಂಡು ಒಂದ್ಸಲ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಕುದಿ ಬಂದರೆ ಸಾಕು, ಇದು ಆಗಿದೆ ಅಂತ. ನೋಡಿ, ಈಗ ಡ್ರಮ್ ಸ್ಟಿಕ್ ಸೂಪು ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್.